ಇಲ್ಲಿ ನಾನು ಒಬ್ಳೆ ಮಗಳು, ಮನೇಲಿ 3 ಜನ ಮಗಳು. ಪಾಸಿಟಿವ್ ನಾನು ಒಬ್ಳೆ ಮಗಳು ಇರ್ಬೇಕಿತ್ತು, ಎಲ್ಲರಿಗೂ ಪ್ರೀತಿ ಅನ್ನಿಸ್ತಿತ್ತು ನಂಗೆ ತುಂಬಾ ಸತಿ. ಒಂದಷ್ಟು ಜನ ಇನ್ನೇನೋ ಇದು ಅಂತ ಒಂದಷ್ಟು ಜನ, ಸೊ ಹಂಗಾಗಿ ಜಾಸ್ತಿ ಹೇಳ್ಕೊಂತಿರ್ಲಿಲ್ಲ. ಬಟ್ ಅದು ಗೊತ್ತಾಗ್ತಿತ್ತು, ಹೆಂಗೋ ಒಂದು ಗೊತ್ತಾಗ್ಬಿಡೋದು. ಎಲ್ಲೋ ನೋಡೋರೋ ಏನೋ ನೀನು ಅವ್ರ ಮಗಳು ತಾನೇ, ಯಾರಿಗೂ ಹೇಳ್ಬೇಡಿ. ಮುಡಿಸ್ತೀನಿ ಬಾರೆ ಮಲ್ಗೆ, ತುಂಬ ಕ್ಯೂಟ್ ಅನ್ಸುತ್ತೆ ನನಗೆ. ಆ್ಯಂಡ್ ಅವರು ಒಂದು ಒಂದು ಓಲ್ಡ್ ಮ್ಯಾನ್ ಥರನೇ ಬಿಹೇವ್ ಮಾಡ್ತಾರೆ. ಅಪ್ಪ ನಂಗೆ ಅದು ತುಂಬ ಇಷ್ಟ. ಗಣೇಶ್ ಸರ್ ತುಂಬ ನೆನಪಿದೆ ನನ್ನ ಮನೆ. ಅವಾಗೆಲ್ಲ ತುಂಬ ಪುಟ್ಟ ಮಕ್ಕಳು ನಾವು, ಅವಾಗೆಲ್ಲ ಅವ್ರ ಫ್ರೆಂಡ್ಸ್ ಇದ್ರಲ್ಲ, ಆಗೆಲ್ಲ ಒಂದು ಜೊತೆ ಮನೆ ನೆನಪಿದೆ. ಬಟ್ ಹೌದು, ಆ್ಯಕ್ಟ್ ಮಾಡೋವಾಗ ಸೈಕಲೆಲ್ಲ ಹೊಡೆದ್ರೆ ಅವ್ರು ಸಹಿಸ್ಕೊಳ್ಳಲ್ಲ, ಬೈತಾರೆ. ಅವಾಗಲೇ ಕಾಲೇಜ್ ಟೈಮಲ್ಲೇ ಓದಿದ್ದು ಮುಗಿಸು ಫಸ್ಟ್ ಅಂದರು. ಸೈಕಾಲಜಿ, ಜರ್ನಲಿಸಮ್, ಇಂಗ್ಲೀಷ್ ಲಿಟ್ರೇಚರ್ ಮುಗಿಸಿ ಆಮೇಲೆ ನಾನು ಆ್ಯಕ್ಟಿಂಗ್. ನೈಸ್. ಇದೇ ಜನವರಿ 23ನೇ ತಾರೀಕು ನಮ್ಮ ಸಿನಿಮಾ ಲ್ಯಾಂಡ್ ಲಾರ್ಡ್ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ನಮ್ಮ ಮಣ್ಣಿನ ಕತೆ. ನಮಸ್ತೆ, ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶವಂತ್. ಲ್ಯಾಂಡ್ ಲಾರ್ಡ್ ಸಿನಿಮಾದ ಪ್ರಮೋಷನ್ಲಿ ಸದ್ಯಕ್ಕೀಗ ನಾನಿದ್ದೀನಿ. ಒಂದಷ್ಟು ಜನನೆಲ್ಲ ಮಾತಾಡ್ಸಾಯ್ತು, ಬಟ್ ಈ ಗೆಸ್ಟ್ ನ ತುಂಬಾ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೆ ಮಾತಾಡ್ಸಕ್ಕೆ ಅಂತ. ಸೊ ಫೈನಲಿ ಸಿಕ್ಕಿದ್ದಾರೆ. ರಿಧನ್ಯ ವಿಜಯ್ ಕುಮಾರ್ ನನ್ನ ಜೊತೆ ಇದ್ದಾರೆ, ಮಾತಾಡ್ಸ್ತಾ ಹೋಗ್ತೀನಿ. ನಮಸ್ತೆ. ನಮಸ್ತೆ. ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಮೊದಲ ಸಿನಿಮಾ, ಆ ಸಿನಿಮಾದ ಪ್ರಮೋಷನ್ ನೋಡಿರ್ತೀರಾ. ಅಪ್ಪ ಒಂದು ಸಿನಿಮಾಗಳು ಮಾಡಿದಾಗ ಪ್ರಮೋಷನ್ ಹೆಂಗಿರುತ್ತೆ, ಅವ್ರು ಅಷ್ಟು ಹೆಂಗ್ ಬ್ಯುಸಿ ಇರ್ತಾರೆ ಅಂತ. ಆ ಎಕ್ಸ್ಪೀರಿಯನ್ಸ್ ಫಸ್ಟ್ ನಿಮ್ಗೆ ಆಗ್ತಾ ಇರೋದ್ರಿಂದ ಹೆಂಗ್ ಅನಿಸ್ತಾ ಇದೆ ಅದು ಇವಾಗ? ಎಕ್ಸೈಟೆಡ್, ತುಂಬಾ ಎಕ್ಸೈಟೆಡ್. ಕಾಯ್ತಾ ಇರ್ತೀನಿ ನಾನು. ಅಂದ್ರೆ ಖುಷಿ ಅಲ್ವಾ, ನಾನು ಫಸ್ಟ್ ಆಕ್ಟ್ ಮಾಡಿರೋ ಸಿನಿಮಾ ಪ್ರಮೋಟ್ ಮಾಡಕ್ಕೆ. ಸೊ ವೆರಿ ಎಕ್ಸೈಟೆಡ್. ಓಕೆ ಅಂತ ಶೂಟ್ ಮಾಡೋದೆಲ್ಲ ಒಂದ್ ಪ್ರೋಸೆಸ್ ಆದ್ರೆ ಪ್ರಮೋಟ್ ಮಾಡೋದೇ ಒಂದ್ ಖುಷಿ ನಮ್ಗೆ. ಈಗ ಅಪ್ಪನ ಜೊತೆ ಈಗ ಹೆಂಗಾಗುತ್ತೆ ಅಂತಂದ್ರೆ, ಈಗ ಫ್ಯಾಮಿಲಿಯಲ್ಲಿ ಸಿನಿಮಾದವ್ರು ಇದ್ದಾರೆ ಅಂತ ಅಂದಾಗ ಮಗ ಆಗ್ಲಿ ಮಗಳಾಗ್ಲಿ ಬೇರೆ ಸಿನಿಮಾಗಳೆಲ್ಲ ಲಾಂಚ್ ಆಗ್ತಾ ಇರ್ತಾರೆ, ಅಪ್ಪ ಅಮ್ಮನ್ ಸಪೋರ್ಟ್ ಮಾಡೋದೆಲ್ಲ ಇರುತ್ತೆ. ನಿಮಗೆ ಪ್ಲಸ್ ಏನು ಅಂತಂದ್ರೆ ಅಪ್ಪನ ಸಿನಿಮಾದಲ್ಲೇ ಇವಾಗ ನೀವು ಕೂಡ ಲಾಂಚ್ ಆಗ್ತಾ ಇರೋಂಥದ್ದು. ಅಂಡ್ ನೆಕ್ಸ್ಟ್ ಸಿನಿಮಾದಲ್ಲೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ. ಅಂಡ್ ಫಸ್ಟ್ ಸಿನಿಮಾ ಅಂತ ಅಂದಾಗ ಒಂದ್ ಕಡೆ ಅಪ್ಪ ಮೇನ್ ಆಗಿ ಮಾಡ್ತಾ ಇದಾರೆ. ಈಗ ನಾನು ಕೂಡ ಅದ್ರಲ್ಲಿ ಪಾತ್ರ ಮಾಡ್ಬೇಕು ಅಂತಂದಾಗ ಎಲ್ಲೋ ಒಂಚೂರು ಸ್ವಲ್ಪ ಭಯ ಇರುತ್ತಲ್ಲ, ಅಪ್ಪ ಇದಾರೆ ಹಿಂಗ್ ಮಾಡ್ತೀನೋ ಏನೋ ಅನ್ನೋದೆಲ್ಲ ಸಿಕ್ಕಾಪಟ್ಟೆ ಕಡೆ ಆಗಿರ್ಬೇಕು ಅನ್ಸುತ್ತೆ ಅದು ನಿಮ್ಗೆ? ಅಂದ್ರೆ ಅಪ್ಪ ಇದ್ದಾರೆ ಅನ್ನೋ ಕಂಫರ್ಟ್ ನಂಗೆ, ಧೈರ್ಯ. ಬಟ್ ಹೌದು, ಆಕ್ಟ್ ಮಾಡುವಾಗ ಸೈಕಲ್ ಎಲ್ಲ ಹೊಡೆದ್ರೆ ಅವ್ರು ಸಹಿಸ್ಕೊಳ್ಳಲ್ಲ, ಬೈತಾರೆ. ಸೊ ಅದೊಂದು ಭಯ. ನಮ್ಮ ಅಪ್ಪನ ಮುಂದೆ ನಾನು ಚೆನ್ನಾಗಿ ಮಾಡ್ಬೇಕು, ಒಳ್ಳೆ ಆರ್ಟಿಸ್ಟ್ ಅನ್ನಿಸ್ಕೋಬೇಕು ಅಂತ. ಸೊ ಆ ಇದ್ರ ಮೇಲೆ ಮಾಡ್ತಿದ್ದೆ ನಾನು. ಜಾಸ್ತಿ ಏನು ಹೆದರ್ಕೋತಿರ್ಲಿಲ್ಲ. ಅಂದ್ರೆ ಅಪ್ಪ ಇದಾರೆ ಅನ್ನೋ ಪ್ರೆಷರ್ಗಿಂತ ಒಂದು ಖುಷಿ, ಧೈರ್ಯ ಇರ್ತಿತ್ತು. ಇದಾರೆ ಅನ್ನೋ ಒಂದು ಧೈರ್ಯ ಒಂದ್ ಕಡೆ. ಸೊ ಇದಾರೆ, ಇನ್ನ ನಾನು ಬೆಟರ್ ಕೊಡ್ಬೇಕು ಅನ್ನೋ ಅವ್ರ ಮುಂದೆ ನಾನು ಅವ್ರಿಗೆ ಇಂಪ್ರೆಸ್ ಮಾಡ್ಬೇಕು, ನಾನು ಅಷ್ಟೇ ಚೆನ್ನಾಗಿ ಆಕ್ಟ್ ಮಾಡ್ತೀನಿ. ಓಕೆ. ಸೊ ಇಡೀ ಸಿನಿಮಾದಲ್ಲಿ ಯಾವ ಪಾತ್ರ ಅವ್ರಿಗೆ ಇಂಪ್ರೆಸ್ ಮಾಡಿದೆ ಅಂತ ಅನ್ಸುತ್ತೆ ನಿಮ್ಗೆ? ಅವ್ರಗ ನೀವು ಅವ್ರನ್ನ ಕೇಳ್ಬೇಕು. ನಾನು ಅವ್ರನ್ನ ಏನು ಹೇಳಿಲ್ವಾ, ಮಗಳೇ ಇದು ಸಖತ್ತಾಗಿ ಮಾಡಿದೆ ಹಂಗೆ? ಇಲ್ಲ, ಜಾಸ್ತಿ ಏನು ಹೇಳಲ್ಲ ಅವರು. ಜನ ಹೇಳಿ ಅಂತಾರೆ, ನಾನ್ ಹೇಳೋದಿದ್ದೇ ಇರುತ್ತೆ, ಜನ ಹೇಳಿ ಅಂತ. ಓಕೆ. ಸೊ ಇವಾಗ ನಿಮಗೆ ಯಾವಾಗ ನಾನೊಬ್ಬ ನಟಿ ಆಗ್ಬೇಕು ಅಂತ ಅನ್ಸುತ್ತೆ? ಯಾವ ಏಜ್ ಅಲ್ಲಿ? ತುಂಬಾ ಚಿಕ್ಕ ವಯಸ್ಸಿಂದಾನೆ ಅನಿಸ್ತು. ಬಿಕಾಸ್ ಸಿನಿಮಾ ವಾತಾವರಣನೇ ಬೆಳೆದಿದ್ದಲ್ಲ ನೋಡ್ಕೊಂಡು. ಸೊ ಅದೊಂದು ಸ್ಟ್ರಾಂಗ್ ಆಗಿ ಅನ್ಸಿದ್ ಕಾಲೇಜಿಗೆ ಬಂದಾಗ. ಅಪ್ಪಂಗೆ ಹೇಳಿದ್ದು ಅವಾಗ್ಲೇ ಕಾಲೇಜ್ ಟೈಮಲ್ಲೇ, ಓದಿದ್ ಮುಗ್ಸು ಫಸ್ಟ್ ಅಂದ್ರು. ಆಮೇಲೆ ಸರಿ ಓದಿದ್ ಮುಗೀತು, ಈಗ ನಾನು ಏನ್ ಮಾಡ್ಲಿ, ಆಕ್ಟಿಂಗ್ ಕ್ಲಾಸ್ಗೆ ಹೋಗು, ಚೆನ್ನಾಗಿ ಕಲ್ತ್ಕೊಂಡು ಕಾನ್ಫಿಡೆಂಟ್ ಆಗಿ ಬಾ ಅಂತಂದ್ರು. ಸರಿ ಆಯ್ತು, ನೀವು ಹೇಳಿದೆಲ್ಲ ಮಾಡ್ತೀನಿ ಅಂತ. ಏನ್ ಎಜುಕೇಶನ್ ಮಾಡಿದ್ರಿ? BA ಇನ್ ಸೈಕಾಲಜಿ, ಜರ್ನಲಿಸಮ್, ಇಂಗ್ಲಿಷ್ ಲಿಟ್ರೇಚರ್ ಮುಗಿಸಿ ಆಮೇಲೆ ನಾನು ಆಕ್ಟಿಂಗ್. ಸೇಮ್. ನೈಸ್. ನಾನು ಅದನ್ನ ಮಾಡಿ ಇಲ್ಲಿ ಬಂದಿದ್ದೀನಿ. ಹೌದಾ? ಈ ಸೈಕಾಲಜಿ. ಓಕೆ. ಈ ಸೈಕಾಲಜಿ ಅದೇ ಆಪ್ಷನಲ್ ಇಂಗ್ಲಿಷ್, ಎಕನಾಮಿಕ್ಸ್, ಸೈಕಾಲಜಿ. ಇಂಗ್ಲಿಷ್ ಲಿಟ್ರೇಚರ್. ಇಂಗ್ಲಿಷ್ ಲಿಟರ್ ನಾವು ಆಪ್ಷನಲ್ ಇಂಗ್ಲಿಷ್ ಅಂತೀವಿ ಅಷ್ಟೇ. ಇಂಗ್ಲಿಷ್ ಎಕನಾಮಿಕ್ಸ್ ಅಂದ್ರೆ ಆಪ್ಷನಲ್ ಇಂಗ್ಲಿಷ್, ಎಕನಾಮಿಕ್ಸ್, ಸೈಕಾಲಜಿ. ಈ ಸೈಕಾಲಜಿ. ಓಕೆ. ನಂದು ಜರ್ನಲಿಸಮ್. ಜೆ ಫಾರ್ ಜರ್ನಲಿಸಮ್. ಜರ್ನಲಿಸಮ್ ಮಾಡಿ ನೀವು ಅಲ್ಲೋದ್ರಿ, ಸೈಕಾಲಜಿ ಮಾಡಿ ಇಲ್ಲಿ ಬಂದ್ರೆ. ಎಸ್, ನೈಸ್. ಈಗ ನೀವು ಇದ್ದೀರಾ, ಆಮೇಲೆ ನಿಮ್ಮ ತಂಗಿಯವರು ಕೂಡ ಇದನ್ನೇ ಚೂಸ್ ಮಾಡಿರುವಂತದ್ದು. ಇಬ್ರಿಗೂ ಅನ್ಕೊಂಡಿದ್ರಾ, ಮಾತಾಡ್ಕೊಂಡಿದ್ರಾ ಹೋದ್ರೆ ಈ ಫೀಲ್ಡಿಗೆ ಹೋಗೋಣ ಅಂತ? ನಾವು ಮಾತಾಡಿರ್ಲಿಲ್ಲ, ಬಟ್ ನಮ್ ಇಂಟ್ರೆಸ್ಟ್ ಇದೆ ಇತ್ತು. ನಾನು ಸಿನಿಮಾ ಮಾಡ್ಬೇಕು, ನಾನು ಸಿನಿಮಾ ಮಾಡ್ತೀನಿ. ಸೊ ಹಿಂಗೆ ಅಷ್ಟೇ. ಅದು ನಿನ್ಗೇನ್ ಇಂಟ್ರೆಸ್ಟ್ ಇದೆ ಸಿನಿಮಾ, ಅವಳಿಗೇನ್ ಇಂಟ್ರೆಸ್ಟ್ ಇದೆ ಸಿನಿಮಾ, ಹಂಗಾಯ್ತದು. ನೈಸ್. ಓಕೆ. ಈಗ ತಂದೆಯವರು ಈ ತರ ಈ ಒಂದು ವಾತಾವರಣದಲ್ಲಿ ಬಂದಾಗ ನಿಮ್ಗೂ ಅದೇ ರೀತಿಯಾಗಿ ಬರುತ್ತೆ. ಕೆಲವೊಬ್ರು ಈಗ ಮನೆಗ್ ಆರ್ಟಿಸ್ಟ್ ಗಳೆಲ್ಲ, ಕೆಲವರೆಲ್ಲ ಮನೆಗ್ ಬರೋರಲ್ಲ. ಯಾವ ಫಸ್ಟ್ ನೀವು ಆರ್ಟಿಸ್ಟ್ ಅಂತ ನೋಡಿದ ಅಪ್ಪನ್ ಬಿಟ್ರೆ ಮನೆಗ್ ಬಂದಿರೋದ್ರಲ್ಲಿ?
ಓ ನನಗೆ ನೆನಪಿರೋದಂದ್ರೆ ಗಣೇಶ್ ಸರ್, ಆಮೇಲೆ ಗಣೇಶ್ ಸರ್ ತುಂಬಾ ನೆನಪಿದೆ ನನ್ನ ಮನೆ. ಅವಾಗೆಲ್ಲ ತುಂಬಾ ಪುಟ್ಟ ಮಕ್ಳು ನಾವು, ಅವಾಗೆಲ್ಲ ಅವ್ರ ಫ್ರೆಂಡ್ಸ್ ಇದ್ರಲ್ಲ, ಆಗೆಲ್ಲ ಒಂದ್ 2 ಸತಿ ಮನೆಗೆ ಬಂದಿದ್ದು ನೆನಪಿದೆ. ಓಕೆ. ಸೊ ಏನಾದ್ರು ಒಂದ್ ಒಳ್ಳೆ ಸಿಹಿಯಾದ ಘಟನೆ ಆರ್ಟಿಸ್ಟ್ಗಳ ಜೊತೆ ನಿಮ್ ಮನೆಗ್ ಬಂದಾಗ ಏನಾದ್ರು ಅವ್ರು ತಂದು ಕೊಟ್ಟಿದ್ದು ನೀವೆಲ್ಲ ಚಿಕ್ಕ ಇಲ್ಲ, ಮಾತಾಡ್ತಿದ್ರು, ಪುಟ್ಟ ಮಕ್ಳಲ್ವಾ, ಚೆನ್ನಾಗ್ ಮಾತಾಡಿಸ್ತಿದ್ರು ಅಷ್ಟೇ. ಆಮೇಲೆ ಇವರು ಟಿವಿಲ್ ಬರ್ತಾರಲ್ವಾ, ಇವ್ರೇ ಅಲ್ವಾ ಅಂತ ನಾವು ಮಾತಾಡ್ಕೊಂತಿದ್ವಿ. ಆಮೇಲೆ ಇವೆನ್ಚುಲಿ ಗೊತ್ತಾಯ್ತು ಅವ್ರ ಸಿನಿಮಾ ಮಾಡಿದ್ಮೇಲೆ ಎಲ್ಲ ಅಂತ. ನೈಸ್. ಅಪ್ಪ ಹೆಂಗೆ ಸ್ಟ್ರಿಕ್ಟ್ ಆಗಿದ್ರು ನೀವೆಲ್ಲ ಸ್ಕೂಲ್ ಹೋಗ್ಬೇಕಾದ್ರೆ, ಸ್ಕೂಲ್ಸ್ ಅಂತ ಬಂದಾಗ? ಈಗ ಏನಾದ್ರು ಹಠ ಮಾಡೋದಾಗಿರ್ಬೋದು, ಇಲ್ಲ ನಾವೇನೋ ಒಂದು ಹಠ ಮಾಡ್ತೀವಿ ಅನ್ನೋದಕ್ಕೂ ಬೇಕು ಅಂತ ಅಪ್ಪಂದ್ರು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ ಮನೆಯಲ್ಲಿ. ಸೊ ಸರ್ ಹಿಂಗೆ ಸ್ಟ್ರಿಕ್ಟ್ ಇಲ್ಲ ಅವರು. ಅಂದ್ರೆ ಸ್ಟ್ರಿಕ್ಟ್ ಅಂದ್ರೆ ಏನಾದ್ರು ತಪ್ಪು ಮಾಡಿದಾಗ, ಗಲಾಟೆ ಮಾಡಿದಾಗ ಬಿಟ್ರೆ ವೆರಿ ಫ್ರೆಂಡ್ಲಿ, ಲವ್ವಿಂಗ್, ಅಫೆಕ್ಷನೇಟ್ ಫಾದರ್ ಅವರು. ತುಂಬಾ ಮುದ್ದು ಮಕ್ಳು ಅಂದ್ರೆ ತುಂಬಾ ಪ್ರೀತಿ, ಅಂಡ್ ಜೊತೆಲೇ ಯಾವಾಗ್ಲೂ ಜೊತೆಲೇ ಇರ್ತಾ ಇದ್ವಿ. ಅಂಡ್ ಹಠ ಸ್ಕೂಲ್ಗೆ ಆತರ ಏನು ಹೆದರ್ಸೋದಾಗ್ಲಿ ಇನ್ನೊಂದಾಗ್ಲಿ ಆ ಥರದ್ದೆಲ್ಲ ಏನಿರ್ಲಿಲ್ಲ. ಏನ್ ಬೇಕಂದ್ರೆ ಪಟ್ ಅಂತ ತಂದು ಮನೇಲಿ ಇಡ್ತಿದ್ರು. ಏನಾದ್ರು ಗದರ್ಸಿದ್ದು? ಗದರ್ಸೋರು, ತುಂಬಾ ಅಳೋದು, ರಂಪಾಟ ಮಾಡೋದು, ಈ ಮಕ್ಳು ಗಲಾಟೆ ಮಾಡ್ತಾರಲ್ಲ ಹಂಗೆಲ್ಲ ಮಾಡಿದಾಗ ಸೈಲೆಂಟ್ ಆಗಿರ್ಬೇಕು, ಹಂಗೆಲ್ಲ ಮಾಡಬಾರ್ದು ಅನ್ನೋರು. ಹಂಗ ಅನ್ನೋಷ್ಟೊತ್ತಿಗೆ ನಾವು ಫುಲ್ ಸೈಲೆಂಟ್ ಆಗ್ಬಿಡ್ತಾ ಇದ್ವಿ. ಬಟ್ ಅದು ಬಿಟ್ರೆ ವೆರಿ ಫ್ರೆಂಡ್ಲಿ, ತುಂಬಾ ಫ್ರೆಂಡ್ಲಿ. ಯಾರು ತುಂಟಿ ಯಾರು ನಿಮ್ಮಿಬ್ಬರಲ್ಲಿ ಜಾಸ್ತಿ ಗಲಾಟೆ ಮಾಡೋದು? ನಾನ್ ತುಂಬಾ ಹಠ, ಅವಳು ತುಂಬಾ ತುಂಟಿ, ನನ್ನ ತಂಗಿ. ಗಲಾಟೆ ಇಬ್ರು ಸೈಲೆಂಟ್ ಇಲ್ಲ? ಯಾವ 3 ಜನನೂ ಇಲ್ಲ, ಯಾವ ಮಕ್ಳು ಸೈಲೆಂಟ್. ಓಕೆ. 3 ಜನಕ್ಕೂ ಒಂದಷ್ಟು ಗದರ್ಸಿದಾರೆ ಒಟ್ನಲ್ಲಿ. ತುಂಬಾ. ಈ ಪೇರೆಂಟ್ಸ್ ಮೀಟಿಂಗ್ ಮಾಡಿದಾಗೆಲ್ಲ ಬಂದಿದಾರ ಸ್ಕೂಲ್? ಇಲ್ಲ, ಜಾಸ್ತಿ ಬಂದಿಲ್ಲ, 1-2 ಸತಿ ಬಂದಿರ್ಬೋದೇನೋ. ಆ ಸ್ಕೂಲಿಗೆ ಬಂದ್ರೆ ಎಲ್ಲ ತುಂಬ್ಕೊಂಡ್ಬಿಡೋರು ಆ ಮಕ್ಳು ಇದೆಲ್ಲ. ನನ್ಗೆ ನೀವ್ ಯಾಕೆ ಬರ್ತೀರಾ, ನನ್ಗೆ ತುಂಬಾ ಟೆನ್ಷನ್, ನಂಗೆ ಆಗಲ್ಲ ಅಂತ ಇದ್ದೆ ನಾನು. ಅಂದ್ರೆ ಅವರು ಅಷ್ಟೇ ಬ್ಯುಸಿ ಇರ್ತಿದ್ರು ಪಾಪ. ಸೊ ಹಂಗಾಗಿ ನೀನ್ ಬೇಡ, ನೀ ಆರಾಮಾಗಿರು ಮನೇಲೆ ಅಂತ ಹೇಳ್ತಿದ್ವಿ. ಜಾಸ್ತಿ ಬರ್ತಿದ್ವಿ. ಈ ಕಾಲೇಜ್ ಡೇಸ್ ಅಲ್ಲೆಲ್ಲ ಇದ್ದಾಗ ನಿಮ್ ಫ್ರೆಂಡ್ಸ್ ಎಲ್ಲ ಗೊತ್ತಿತ್ತ? ಕಾಲೇಜಲ್ಲಂತೂ ನಂಗೆ ಹೇಳಕ್ಕೆ ಅಂದ್ರೆ ನನ್ಗೆ ಎಕ್ಸ್ಟ್ರಾ ಟೆನ್ಷನ್ ನಂಗೆ ಇಷ್ಟನೇ ಇರ್ಲಿಲ್ಲ. ನನ್ಗೆ ಯಾರು ನೋಡ್ದೇ ಇದ್ರೆ ಸಾಕು, ನನ್ಗೆ ಯಾರಿಗೂ ಗೊತ್ತಾಗದೇ ಇದ್ರೆ ಸಾಕು ಅಂತ ನಂಗೆ ಅನಿಸ್ತಿತ್ತು. ಬಿಕಾಸ್ ಅದೇನಾಗ್ಬಿಡುತ್ತೆ ಅಂದ್ರೆ ಎಲ್ಲಾರು ಒಂಥರ ಇದ್ ಮಾಡ್ತಾರೆ. ಸೊ ಫ್ರೆಂಡ್ ಆಗ್ಬೇಕು ಅಂತ ಒಂದಷ್ಟು ಜನ, ಇನ್ನೇನೋ ಇದು ಅಂತ ಒಂದಷ್ಟು ಜನ. ಸೊ ಹಂಗಾಗಿ ಜಾಸ್ತಿ ಹೇಳ್ಕೊಂತಿರ್ಲಿಲ್ಲ. ಬಟ್ ಅದ್ ಗೊತ್ತಾಗ್ತಿತ್ತು, ಹೆಂಗೋ ಒಂದ್ ಗೊತ್ತಾಗ್ಬಿಡೋದು. ಎಲ್ಲೋ ನೋಡೋರೋ ಏನೋ, ನೀನು ಅವ್ರ ಮಗಳು ತಾನೇ ಆಯ್ತು, ಯಾರಿಗೂ ಹೇಳ್ಬೇಡಿ. ಓಕೆ, ನೈಸ್. ಈಗ ಈ ಫೀಲ್ಡ್ ಅಂತ ಸೆಲೆಕ್ಟ್ ಅಂತ ಮಾಡ್ಕೊಂಡ್ಮೇಲೆ ಈಗ ಅಪ್ಪರೇ ಹೇಳ್ತಾರೆ ಒಂದಷ್ಟು ಪ್ರಿಪೇರ್ ಆದ್ಮೇಲೆ ನೀವು ಬನ್ನಿ ಅಂತ. ಒನ್ ಟೈಮ್ ಎಸ್ ನನ್ನ ಮಗಳು ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗಿದ್ದಾಳೆ, ಓಕೆ ಇವಾಗ ಇವನ್ನ ಕರ್ಕೊಂಬರೋಣ ಅಂತ ಅನ್ಸಿದ್ ಹೆಂಗೆ? ಆಮೇಲೆ ನೀವ್ ಯಾವ ತರ ಅವರಿಗೆ ನಾನು ಪ್ರಿಪೇರ್ ಆಗಿದ್ದೀನಿ ಅಂತ ಹೇಳಿದ್ದು ಇಲ್ಲ ತೋರಿಸಿದ್ದು ಯಾವ ರೀತಿಯಾಗಿ? ಸರ್, ನನ್ನ ಕೇಳೋದಾದ್ರೆ ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗೋದು ಅಸಾಧ್ಯ ಅನ್ಸುತ್ತೆ. ಬಿಕಾಸ್ ಇದೊಂದು ಪ್ರಾಸೆಸ್, ಕಲಿತಾ ಹೋಗ್ತೀವಿ. ಬೇಸಿಕ್ ಒಂದು ಆಕ್ಟರ್ಗೆ ಏನ್ ಬೇಕು, ಒಂದು ಕ್ಯಾಮರಾದು ಇದು ಗೊತ್ತಿರಬೇಕು, ಅಥವಾ ಒಂದು ಆಕ್ಟಿಂಗ್ ಒಂದು ಚೂರಾದ್ರೂ ಒಂದು ಇದಿರ್ಬೇಕು, ಬೋಲ್ಡ್ನೆಸ್ ಇರಬೇಕು. ಸೊ ಇದನ್ನೆಲ್ಲ ತಯಾರಿ ಆಗಕ್ಕೆ ಆಕ್ಟಿಂಗ್ ಸ್ಕೂಲ್ಸ್ ಅಂತ ಇರುತ್ತೆ. ಅಥವಾ ನಾನು ನಾಟಕಗಳು ಮಾಡಿದೆ, ಸುಮಾರು ನಾಟಕಗಳು ಮಾಡಿದೆ ರಂಗತಂಡದ ಜೊತೆಗೆ ಇಲ್ಲಿ ಬೆಂಗಳೂರಿನಲ್ಲಿ. ಸೊ ಅದೆಲ್ಲ ಮಾಡಿದಾಗ ಒಂಚೂರು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಆ ಕಾನ್ಫಿಡೆನ್ಸ್ ಮೇಲೆ ಸರಿ ಆಯ್ತು ಮಾಡಬಹುದು ಅನ್ನೋ ಒಂದು ಇದು ಅಷ್ಟೇ. ಬಟ್ ಹೆಂಗ್ ಮಾಡ್ತೀವಿ ಏನು ಅನ್ನೋದು ಹೋಗ್ತಾ ಅಲ್ವಾ. ಸೊ ನನ್ನ ಕೇಳೋದಾದ್ರೆ ಕಂಪ್ಲೀಟ್ ಆಗಿ ಕಲ್ತು ಬರಕ್ ಆಗಲ್ಲ, ಮಾಡ್ತಾ ಕಲಿತಾ ಹೋಗ್ತೀವಿ. ಸೊ ಅವರು ನಾನು ಯಾವಾಗ ಈ ಕ್ಲಾಸಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬಂದ್ನೋ, ಓಕೆ ಸರಿ ಮಾಡಬಹುದು ಅಂತ ಅವ್ರಿಗೆ ಅನ್ನಿಸಿ ಮಾಡಮ್ಮ. ಓಕೆ, ಇದ್ರಲ್ಲೇ ತರಬೇಕು ಅಂತ ಏನ್ ಅನ್ಸಿದ್ದು? ಈ ಸಿನಿಮಾ ಮೂಲಕನೇ ನಿಮ್ಮನ್ನ ಇದು ಮಾಡ್ಕೋಬೇಕು ಅಂತ? ಯಾಕೆ ಅಂದ್ರೆ ಆ ಪಾತ್ರ ಹಂಗಿದೆ ಸರ್, ಅಷ್ಟು ಬ್ಯೂಟಿಫುಲ್ ಆಗಿ ಬರ್ದಿದ್ದಾರೆ ಜಡೇಶ್ ಸರ್. ಇನ್ನೊಂದು ಒಂದು ಡೆಬ್ಯೂಟೆಂಟ್ಗೆ ಈ ಮಟ್ಟದ ಎಮೋಷನ್ಸ್ ಪ್ಲೇ ಮಾಡಕ್ಕೆ ಒಂದು ಏನಂತಾರೆ, ಬ್ಲೆಸ್ಡ್ ಆಪರ್ಚುನಿಟಿ ಅಂತ ಅನ್ಬೋದು. ಕಡಿಮೆ ಸಿಗೋದು. ಬಹುಶಃ ನೀವು ಸಿನಿಮಾ ನೋಡಿದ್ಮೇಲೆ ನನ್ಗೆ ಹೇಳ್ಬೇಕು ನೀವು ನಾನು ಹೇಳಿದ್ದು ರೈಟ್ ಆರ್ ರಾಂಗ್ ಅಂತ. ಅಂಡ್ ಇತ್ತೀಚೆಗೆ ಒಂದು ಸಾಂಗ್ ರಿಲೀಸ್ ಆಗುತ್ತೆ. ಸೊ ಅದ್ರ ಈವೆಂಟ್ ಕೂಡ ಆಯ್ತು. ವಿಜಯ್ ಸರ್ ಮತ್ತೆ ರಚಿತಾ ಅವ್ರು ಎಷ್ಟು ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಮುದ್ದಾಗಿ ಅಂತ. ಸೊ ಅದ್ರ ಲಾಸ್ಟ್ ಅಲ್ಲಿ ಗ್ಯಾಪ್ ಅಲ್ಲಿ ನೀವು ಕೂಡ ಕಾಣಿಸ್ಕೊಳ್ತೀರಾ. ಆ ತುಂಟತನ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಆ ಫ್ರೇಮ್ ಅಲ್ಲಿ ಅಷ್ಟಾಗಿ ಗೊತ್ತಾಗ್ತಾ ಇದೆ. ಹೆಂಗಿತ್ತು ಪ್ರತಿಯೊಂದು ಫ್ರೇಮ್ ಅಲ್ಲೂ ಅವ್ರು ಆಕ್ಟ್ ಮಾಡ್ಬೇಕಾದ್ರೆ? ನೀವು ಈ ಹಿಂದೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಸೆಟ್ ಹೋಗಿದ್ರು ಇಲ್ವೋ ಗೊತ್ತಿಲ್ಲ,
ಬಟ್ ಆಸ್ ಎ ಆರ್ಟಿಸ್ಟ್ ಆಗಿ ನಾನು ಕೂಡ ಆ ಒಂದು ಟೀಮ್ ನ ಮೆಂಬರ್. ಅಪ್ಪ ಹೆಂಗ್ ಆಕ್ಟ್ ಮಾಡ್ತಾ ಇದಾರೆ, ಈಗ ರಗಡ್ ಅಂತ ಬಂದಾಗ ಅವ್ರ ಒಂದು ಎಕ್ಸ್ಪ್ರೆಷನ್ ಹೆಂಗಿರುತ್ತೆ, ಆಕ್ಟಿಂಗ್ ಹೆಂಗಿರುತ್ತೆ, ಒಂದ್ ತುಂಟತನ ಅಂತ ಬಂದಾಗ ಹೆಂಗೆ ಒಂದು ಚೇಂಜ್ ಓವರ್ ಆಗ್ತಾರೆ, ಅದನ್ನೆಲ್ಲ ನೋಡಿದಾಗ ಹೆಂಗ್ ಅನಿಸ್ತಿತ್ತು ನಿಮ್ಗೆ? ಖುಷಿ ಆ ಅನ್ಸತ್ತೆ. ಸೆಟ್ ಅಲ್ಲಿ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಹೆಂಗ್ ಮಾಡ್ತೀಯ ನೀನ್ ಈ ತರ ಅಂತ ಕೇಳ್ತೀನಿ ನಾನು. ಅಂದ್ರೆ ಅವ್ರು ಯಾವ್ದಾರ ಒಂದು ಇಮೋಷನ್, ಈಗ ನೀವ್ ಹೇಳ್ದಂಗೆ ರಗಡ್ ಕೋಪನೋ ಇನ್ನೊಂದು, ಹೆಂಗಿದು ಯಾವ ತರ ಮಾಡ್ತೀರಾ ಅಂತ ನಾನು ತುಂಬಾ ಕ್ಯೂರಿಯಸ್, ಅವ್ರು ಹೆಂಗ್ ಆಕ್ಟ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋದು. ಇನ್ನು ನಿಂಗವ ಸಾಂಗ್ ಬಂತು ಅಂತಂದ್ರೆ ಸಿಕ್ಕಾಪಟ್ಟೆ ಖುಷಿ, ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದ ಸಾಂಗ್ ಅದು. ಹೆಂಗೆ ಅಂದ್ರೆ ಶೂಟ್ ಮಾಡ್ತಾನೆ ಎಲ್ರು ನಗೋರು ಸೆಟ್ಟಲ್ಲಿ, ಅಷ್ಟು ಇದಾಗಿತ್ತು. ನಾನು ನಂದಿಲ್ಲ ಅಂದ್ರೂ ನಾನು ಶೂಟಿಂಗ್ ನೋಡ್ತಾ ಇರ್ತಾ ಇದ್ದೆ ಆ ಸಾಂಗ್ ಶೂಟ್ ಟೈಮಲ್ಲಿ. ನಾನು ಶಾರ್ಟ್ ಮಧ್ಯೆ ಹೋಗಿ ಹೇಳಿದ್ದು ಉಂಟು, ಎಷ್ಟು ಕ್ಯೂಟಾಗಿ ಕಾಣ್ತಿದ್ದೀರಾ ಇಬ್ರು, ಮುಡಿಸ್ತೀನಿ ಬಾರೆ ಮಲ್ಗೆ, ತುಂಬಾ ಕ್ಯೂಟ್ ಅನ್ಸುತ್ತೆ ನನಗೆ. ಆ್ಯಂಡ್ ಅವರು ಒಂದು ಹಳ್ಳಿ ಒಂದು ಓಲ್ಡ್ ಮ್ಯಾನ್ ಥರನೇ ಬಿಹೇವ್ ಮಾಡ್ತಾರೆ ಅಪ್ಪ, ನಂಗೆ ಅದು ತುಂಬ ಇಷ್ಟ ಆಗುತ್ತೆ. ಮನೇಲಿ ಹಂಗೇನಾ? ಮನೇಲಿ ಇಲ್ಲ, ರಾಚೆ ಅಲ್ಲ ಅವರು. ಓಕೆ. ಅಂಡ್ ಸರ್ದ್ ಇನ್ನೇನು ಏನು ಕ್ವಾಲಿಟಿ ಅಂತಂದ್ರೆ, ಈಗ ಒಂದ್ ಕಡೆ ಫಸ್ಟ್ ಹೀರೋ ಡೈರೆಕ್ಟರ್, ಅದ್ರ ಮಧ್ಯದಲ್ಲಿ ನಿಮ್ಗೆ ಪಾತ್ರಕ್ಕೆ ತಕ್ಕನಾಗಿ ಬಾಡಿನ ಬಿಲ್ಡ್ ಮಾಡ್ಕೊಳ್ಳೋದಾಗಿರ್ಬೋದು, ಅದನ್ನ ಚೇಂಜ್ ಓವರ್ ಮಾಡ್ಕೊಳ್ಳೋದಾಗಿರ್ಬೇಕು, ಸಣ್ಣ ಆಗ್ಬೇಕು ಅಂತ ಸಣ್ಣ ನಿಮಗೆ ಕಟಿಂಗ್ಸ್ ಕಾಣ್ಬೇಕು ಅಂತಂದ್ರೆ ಅಷ್ಟು ಫೋಕಸ್ಡ್ ಆಗೆಲ್ಲ ಮಾಡ್ತಾರಲ್ಲ. ಈ ಹಬ್ಬ ಹರಿದಿನ ಅಂತ ಬಂದಾಗ ಹೆಂಗೆ ಊಟ ಎಲ್ಲ, ಸ್ವೀಟ್ಸ್ ಏನೂ ತಿನ್ನಲ್ಲ ಅವರು. ನಾನು ಒಂದೊಂದ್ಸತಿ ಅಪ್ಪ ಐಸ್ ಕ್ರೀಮ್ ತಿನ್ಬೇಕು ಅನ್ನಿಸ್ತಿದೆ, ಬಿಕಾಸ್ ಅವರು, ನಾವು ಸ್ವಲ್ಪ ಚೀಟ್ ಮಾಡ್ತೀವಿ ಡಯಟಲ್ಲೆಲ್ಲ. ಬರ್ತಾರೆ, ಕರ್ಕೊಂಡು ಹೋಗ್ತಾರೆ, ತಿನ್ನು ಮಗನೆ ಅಂತಾರೆ, ಅವ್ರು ಎದುರಿಗೆ ಕೂತಿರ್ತಾರೆ, ಬಟ್ ತಿನ್ನಲ್ಲ. ನಿಂಗೆ ತಿನ್ಬೇಕು ಅನ್ನಿಸ್ತಿಲ್ವಾ, ಹೆಂಗೆ ಕಂಟ್ರೋಲ್ ಮಾಡ್ತೀಯ? ನಾನು ಮಾಡ್ತೀನಿ. ನಾನು ಅಷ್ಟು ಡೆಡಿಕೇಟೆಡ್ ಅವರು. ಹಬ್ಬದಲ್ಲೂ ಯಾವತ್ತೂ ನಾನು ಅವರು ಡಯಟ್ ಬ್ರೇಕ್ ಮಾಡೋದಾಗ್ಲಿ ಅಥವಾ ಪ್ರಜ್ಞೆ ಇಲ್ಲದೆ ತಿನ್ನೋದಾಗ್ಲಿ ನಾನು ಯಾವತ್ತೂ ನೋಡಿಲ್ಲ. ನೀ ಹೆಂಗಿರಕ್ಕೆ ಸಾಧ್ಯ ಹಿಂಗೆ? ಹೌ ಕ್ಯಾನ್ ಯು ಇಷ್ಟು ಡೆಡಿಕೇಟೆಡ್, ಇಷ್ಟು ಡಿಸಿಪ್ಲಿನ್ ಆಗಿ ಹೆಂಗಿರ್ತೀಯ ನೀನು ಅಂತ ನಾನು ಯಾವಾಗಲೂ ಕೇಳ್ತೀನಿ. ಇರಬೇಕು, ಇದ್ರೆ ಮಾತ್ರನೇ ನಿನಗೆ ಅದು ಬ್ಲೆಸ್ ಮಾಡೋದು ಅಂತ ಹೇಳ್ತಾರೆ. ಸೊ ಹಾಗೆ ನಾನು ಪ್ಲೀಸ್ ಒಂದೇ ಒಂದು ಐಸ್ ಕ್ರೀಮ್, ಒಂದು ಸ್ಪೂನ್ ಐಸ್ ಕ್ರೀಮ್ ತಿನ್ನಿಸ್ಲಾ, ಬೇಡ ಬೇಡ ನನಗೆ, ತಿನ್ನಲ್ಲ ಅವರು. ಅಷ್ಟು ಕಾನ್ಶಿಯಸ್ ಅವರು. ನಿಮ್ ಬರ್ಡೇ ದಿನ ಸೆಲೆಬ್ರೇಟ್ ಕೇಕ್ ಕಟಿಂಗ್ ಏನು ಅದೇ ಕೇಕ್ ಸ್ವಲ್ಪ ತಿನ್ಸು ಶಾಸ್ತ್ರಕ್ಕೆ, ಜಾಸ್ತಿ ಇಲ್ಲ. ಓಕೆ. ಇವಾಗ ನೀವು ಹಂಗಿದ್ರಿ, ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಆ ಡಯಟ್ ನ ಕಂಟಿನ್ಯೂ ಮಾಡ್ಬೇಕಾಗತ್ತೆ, ಡಯಟ್ ಮಾಡ್ಬೇಕಾಗತ್ತೆ ಅಂತ ಅಂದಾಗ ಸಮ್ಟೈಮ್ಸ್, ಯಾಕಂದ್ರೆ ನಮ್ಗೆ ಇವಾಗ ಇರೋದ ಕ್ರೇವಿಂಗ್ಸ್ ಜಾಸ್ತಿ ಇದ್ದೇ ಇರುತ್ತೆ. ಯಂಗ್ಸ್ಟರ್ಸ್ ತಿನ್ಬೇಕು, ಅದನ್ನ ಅಯ್ಯೋ ಈಗ ಇಷ್ಟ ಚೆನ್ನಾಗಿದೆಲ್ಲ ತಿನ್ಲೇಬೇಕು ಅಂತ ಅನ್ಸುತ್ತೆ. ನಿಮಗೂ ನಾಳೆ ದಿನ ಆ ತರ ಒಂದು ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡ್ತಿದೀನಿ ಅಂತ ಅಂದಾಗ ಕ್ರೇವಿಂಗ್ಸ್ ನ ಹೆಂಗ್ ಕಂಟ್ರೋಲ್ ಮಾಡಿದ್ರಿ? ನಾನು ಮಾಡ್ತೀನಿ ಡಯಟ್. ಏನೀಗ ಹೊರಗಡೆ ಊಟಕ್ಕೆ ಡಿನ್ನರ್ಗೆ ಹೋದಾಗ ಏನಾದ್ರೂ ಕ್ಯಾಲರೀಸ್ ಇರೋದು ಆರ್ಡರ್ ಮಾಡ್ಬಿಟ್ರೆ ಅಪ್ಪ ಹಿಂಗ್ ನೋಡ್ತಾರೆ, ಇದನ್ನ ತಿಂತಾ ಇದ್ಯಾ ಅಂತ. ಇವತ್ತೊಂದಿನ ಪ್ಲೀಸ್ ಅಪ್ಪ, ಇಷ್ಟು ದಿನ ಡಯಟ್ ಮಾಡಿದ್ದೀನಿ, ಇವತ್ತೊಂದಿನ ಸರಿ ಆಯ್ತು ತಿನ್ನು, ಏನು ಅನ್ನಲ್ಲ. ಬಟ್ ಅವರು ಸ್ಟ್ರಿಕ್ಟ್ ಇರೋದ್ರಿಂದ ನೋಡ್ತಾರೆ, ಈ ಮಕ್ಳು ಕ್ಯಾಲರೀಸ್ ತಿಂದು ದಪ್ಪ ಆಗ್ಬಾರ್ದು ಅಂತ. ಈಗ ಇಷ್ಟು ಟೈಮಲ್ಲಿ ಅಪ್ಪನ್ನ ತುಂಬಾ ಹತ್ತಿರದಿಂದ ಎಲ್ಲ ನೋಡಿದಿರಲ್ವಾ, ಒಂದು ಮೂಮೆಂಟ್ ನ ನನಗೆ ಮರೆಯಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಎಂಜಾಯ್ ಮಾಡಿದ ಮೂಮೆಂಟ್ ಯಾವ್ದಾದ್ರು ಮೆಮೊರಿಯಬಲ್ ಯಾವ್ದಾರು ಇದೆಯಾ? ತುಂಬಾ ಇದೆ. ಯಾವ್ದಾರ ಒಂದು ಇವತ್ತಿಗೂ ಕಣ್ಮುಂದೆ ರಪ್ಪ ಅಂತ ಪಾಸ್ ಆಗತ್ತೆ ಈ ತರ ಒಂದು ಕ್ವಶನ್ ಕೇಳಿದ್ರೆ ಅಂತ ಅಂದಾಗ ಮರೆಯಲಾಗದ ಒಂದ್ ಯಾವ್ದೋ ಒಂದು ಘಟನೆ ಅಪ್ಪನ ಜೊತೆ ಈ ತರ ಒಂದ್ ನಡೆದಿದೆ ಹಂಗ ಹೇಳೋದಾದ್ರೆ, ನಂದು ಅಪ್ಪಂದು ಫಸ್ಟ್ ಡೇ ಲ್ಯಾಂಡ್ ಲಾರ್ಡ್ ಶೂಟ್, ಫಸ್ಟ್ ಸೀನ್ ನಾನು ಅವ್ರ ಅಪ್ಪ ಮಗಳಾಗಿ ಮಾಡಿದ್ದು. ಯಾಕೆಂದ್ರೆ ನಾವು ಆಫ್ ಸ್ಕ್ರೀನ್ ಅಪ್ಪ ಮಕ್ಳೇ, ಬಟ್ ಆನ್ ಸ್ಕ್ರೀನ್ ಒಂದು ಸಿನಿಮಾದಲ್ಲಿ ನಾವು. ಅಂಡ್ ನನ್ಗೊಂದು ಇನ್ನೊಂದೇನಂದ್ರೆ, ಈ ಸಿನಿಮಾದಲ್ಲಿ ಖುಷಿ ಏನಂದ್ರೆ, ಇಲ್ಲಿ ನಾನು ಒಬ್ಳೆ ಮಗಳು, ಮನೇಲಿ 3 ಜನ ಮಕ್ಕಳು. ಪಾಸಿಟಿವ್, ನಾನು ಒಬ್ಳೆ ಮಗಳಿರ್ಬೇಕಿತ್ತು. ಎಲ್ಲರಿಗೂ ಪ್ರೀತಿ ಅನ್ನಿಸ್ತಿತ್ತು ನಂಗೆ. ತುಂಬಾ ಸತಿ ಪ್ರೀತಿ ಅಟೆನ್ಷನ್ ಡಿವೈಡ್ ಆಗುತ್ತಲ್ಲ, ಸೊ ಅದೊಂದು ಖುಷಿ ನಂಗೆ. ನಾನು ಒಬ್ಳೆ ಫುಲ್ ಅಟೆನ್ಷನ್ ನನಗೆ ಸಿಗ್ತಿದೆ. ಸೊ ಅಟ್ಲೀಸ್ಟ್ ಇಲ್ಲ ಅದೊಂದು ಮೆಮೊರೇಬಲ್ ನನಗೆ. ಅದ್ರ ಜೊತೆಗೆ ಮೇಕಪ್ ಹಾಕೊಂಡು, ನಾನು ಇಬ್ರು ಜೊತೆಲಿ ಕೂತ್ಕೊಂಡು ಮೇಕಪ್ ಹಾಕೊಂಡ್ವಿ ಕ್ಯಾರವ್ಯಾನ್ ಅಲ್ಲಿ. ಆಮೇಲೆ ಶಾರ್ಟಿಗೆ ಹೋದ್ವಿ. ದಟ್ ಇಸ್ ಸಮಥಿಂಗ್ ನಾನು ಯಾವತ್ತೂ ನೆನ್ಪಿಟ್ಕೊಳ್ಳೋಂತ ಒಂದು ವಿಚಾರ. ಅಂಡ್ ಲ್ಯಾಂಡ್ ಲಾರ್ಡ್ ಅಂತ ಸಿನಿಮಾ ಬಂದಾಗ ಸಿಕ್ಕಾಪಟ್ಟೆ ಹ್ಯೂಜ್ ಕಾಸ್ಟಿಂಗ್ ಇದೆ, ತುಂಬಾ ದೊಡ್ಡವರು ಇದ್ದಾರೆ. ಅಂಡ್ ನಿಮಗೆ ಹೆಂಗೆ ಅಂತಂದ್ರೆ, ಫಸ್ಟ್ ಸಿನಿಮಾ ಅಂತಂದಾಗ ಅವರಿಂದ ನೋಡಿ ಕಲಿಯೋದೊಂದಿರುತ್ತೆ. ಅವ್ರು ನಿಮಗೆ ಒಂದಷ್ಟು ವಿಷಯಗಳನ್ನ ಹೇಳ್ಕೊಡ್ತಾರೆ ಸೆಟ್ ಅಲ್ಲಿ ಇದ್ದಾಗ, ಫ್ರೀ ಆಗಿದ್ದಾಗ. ಯಾರಿಂದ ಏನೇನೆಲ್ಲ ಕಲ್ತ್ರಿ, ಏನೇನೆಲ್ಲ ತಿಳ್ಕೊಂಡ್ರಿ ಫಸ್ಟ್ ಸಿನಿಮಾದಲ್ಲಿ? ತುಂಬಾ ಸರಿ. ಯಾಕೆಂದ್ರೆ ನೀವು ಹೇಳ್ದಂಗೆ ಸಿಕ್ಕಾಪಟ್ಟೆ ಕಲಾವಿದರಿದ್ದಾರೆ ಇದರಲ್ಲಿ. ಒಂದೊಂದು ಆರ್ಟಿಸ್ಟ್ದು ಒಂದೊಂದು ಸ್ಪೆಷಾಲಿಟಿ ಇದೆ. ಪ್ರತಿಯೊಬ್ಬರನ್ನು ನಾನು ನ್ಯೂ ಕಮ್ಮರ್ ಅಲ್ಲ, ಸೊ ನಾನು ಅವ್ರು ಹೆಂಗೆ ಮಾಡ್ತಾರೆ, ಇವ್ರು ಹೆಂಗೆ ಮಾಡ್ತಾರೆ, ಇವ್ರು ಯಾವ ಥರ ಮಾಡ್ತಾರೆ, ಪ್ರತಿಯೊಬ್ಬರನ್ನು ಅಬ್ಸರ್ವ್ ಮಾಡ್ತಿದ್ದೆ ಕೂತ್ಕೊಂಡು. ನಾನು ತುಂಬ ಕಲ್ತಿದ್ದೀನಿ. ಅಂದರೆ ಒಂದೊಂದು ಆ್ಯಕ್ಟರ್ದು ಒಂದೊಂದು ಪ್ರಾಸೆಸ್ ಇರೋದ್ರಿಂದ ಹ್ಯೂಜ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನನಗೆ ಒಂದು ಹೊಸಬಳಾಗಿ ಒಂದು ಡಿಕ್ಷನರಿನೋ ಎನ್ಸೈಕ್ಲೋಪೀಡಿಯಾ ಆ ಥರ ಆಯಿತು ನನ್ನ ಸೆಟ್ಟು.
ಬರೀ ಕಲಿಯೋದೇ ಆಗಿತ್ತು ನನಗೆ. ಸಿಕ್ಕಾಪಟ್ಟೆ ಕಲಿತೆ ನಾನು ಅದರಿಂದ. ಆ್ಯಂಡ್ ಖುಷಿ ಆಗುತ್ತೆ ಸರ್, ಇಷ್ಟು ಜನದ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಮೊದಲನೇ ಸಿನಿಮಾದಲ್ಲಿ ಅನ್ನೋದು ತುಂಬ ಒಳ್ಳೆ ಆಪರ್ಚುನಿಟಿ ಇದು. ಅಂಡ್ ಇತ್ತೀಚೆಗೆ ನಿಮ್ ಸಾಂಗ್ ಬೇರೆ ರಿಲೀಸ್ ಆಯ್ತು, ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡ್ರಿ. ಥ್ಯಾಂಕ್ ಯು. ಡುಯೆಟ್ ಸಾಂಗ್ ರೋಮಾಂಚಕ. ಎಷ್ಟು ರೋಮಾಂಚಕ ಇತ್ತು ಸಾಂಗ್ ಶೂಟ್. ಯಾಕಂದ್ರೆ ಈಗ ನಾನು ಕೇಳೋದು ಆರ್ಟಿಸ್ಟ್ಗಳಿಗೆ ಓಕೆ ಒಂದ್ ಸಿನಿಮಾ ಡೈಲಾಗ್ ಎಲ್ಲಾ ಒಂದಷ್ಟು ಇರುತ್ತೆ, ಬಟ್ ಸಾಂಗ್ಗಳು ಅಂತ ಅಂದಾಗ ಅವ್ರು ಕಾಣಿಸ್ಕೊಳ್ಳೋ ರೀತಿ, ಆ ಒಂದು ಕ್ಯೂಟ್ನೆಸ್, ಆ ಒಂದು ಮುಗ್ಧತೆ, ಆ ಒಂದು ಪ್ರೀತಿ ಆಗಿರ್ಬೋದು, ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ಸಾಂಗ್ ತುಂಬಾ ಕನ್ವೆ ಆಗುವಂಥದ್ದು ಎಲ್ಲರಿಗೂ. ಹೆಂಗಿತ್ತು ಸಾಂಗ್ ಶೂಟ್ ಅಲ್ಲೆಲ್ಲ? ಸಾಂಗ್ ಶೂಟ್ ತುಂಬಾ ಚೆನ್ನಾಗಿತ್ತು. ಎಕ್ಸೈಟೆಡ್ ನಾನು. ಯಾಕೆ ಅಂದ್ರೆ ನಮ್ಗೆ ಒಂದು ಆರ್ಟಿಸ್ಟ್ಗಳಿಗೊಂದು ಡ್ರೀಮಿ ಲೊಕೇಶನ್, ಅದೊಂದು ಸಾಂಗು, ಆ ಫ್ಯಾಂಟಸಿ ವರ್ಲ್ಡ್ ತರ ಅದೆಲ್ಲ ಇರುತ್ತೆ. ಆ ತೆಪ್ಪ, ಆ ನೈಟ್, ಆ ಲೋಟಸ್, ನಿಮ್ಗೆ ವಿಡಿಯೋ ಸಾಂಗ್ ಬಂದಾಗ ಗೊತ್ತಾಗುತ್ತೆ. ಅದೆಲ್ಲ ಮಾಡಿದಾಗ ಇದನ್ನೇ ಅಲ್ವಾ ನಾವು ಇಷ್ಟಪಡ್ತಿದ್ದು. ಬೇರೆ ಆಕ್ಟರ್ಸ್ ನೋಡ್ಬಿಟ್ಟು ನಾವು ಸಿನಿಮಾ ಮಾಡಿದಾಗ ಈ ತರ ಮಾಡ್ಬೇಕು ಅಂತ ಅನ್ಕೋತಿದ್ವಿ. ನನ್ನ ಸಿನಿಮಾದಲ್ಲೇ ನಾನು ಹಂಗೆ ಮಾಡಿದಾಗ ತುಂಬಾ ಖುಷಿ ಆಗತ್ತೆ. ಅಂಡ್ ಹರ್ಷ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದು ತುಂಬಾ ಚೆನ್ನಾಗಿತ್ತು, ಅವ್ರ ಜೊತೆ ವರ್ಕ್ ಮಾಡಿದ್ದು ಕೂಡ. ಆ್ಯಂಡ್ ಅಷ್ಟು ಬ್ಯೂಟಿಫುಲ್ ಆಗಿ ನಮ್ಮನ್ನ ತೋರಿಸಿರೋ ನಮ್ಮ DOP ಸರ್, ಸ್ವಾಮಿ ಸರ್, ಅವ್ರಿಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಅವ್ರ ಜೊತೆಗೆ ಕರುಣಾಕರ್ ಸರ್ ಕೂಡ ಇದ್ರು ನಮ್ಮ ಸೆಟ್ಟಲ್ಲಿ. ತುಂಬ ಖುಷಿ ಆಯಿತು ಸರ್. ತುಂಬ ಆ ಸಾಂಗ್ಗೆ ತುಂಬ ಎಕ್ಸೈಟೆಡ್ ಆಗಿದ್ದೆ ನಾನು. ಸರ್ ಅಂತ ಬೇಡ, ಫಸ್ಟ್ ಯಶ್ವಂತ್ ಅಂತ ಕರೀತೀನಿ, ಅದನ್ನೇ ಕೇಳ್ತಾ ಇದ್ದೀನಿ. ಯಶ್ವಂತ್. ಓಕೆ, ಈಗ ಒಂದಷ್ಟು ಸಿನಿಮಾಗಳ ಲೀಸ್ಟ್ ಅಲ್ಲಿ ಒಂದು ಸಿನಿಮಾ ನಂಗೆ ತುಂಬಾ ಫೇವರೇಟ್ ಅಂತಂದ್ರೆ ದುನಿಯಾ. ಯಾಕೆಂದ್ರೆ ಗೊತ್ತಿಲ್ಲ ನಂಗೆ, ಆ ಸಿನಿಮಾ ನೋಡಿದಾಗ ತುಂಬಾ ಅಳು ಬರುತ್ತೆ ಈಗ್ಲೂ. ಥಿಯೇಟರ್ಗೆ ಹೋದಾಗ ಚಿಕ್ಕ ವಯಸ್ಸಿಂದಾನು ಅಳ್ತಿದ್ನಂತೆ, ಆ ಮೂವಿ ಬಂದಾಗ ಥಿಯೇಟ್ರಲ್ಲೂ ಅಳ್ತಿದ್ನಂತೆ. ಬಟ್ ಈಗ್ಲೂ ತುಂಬಾ ಇಮೋಷನಲ್ ಅನ್ಸುತ್ತೆ ಆ ಮೂವಿ ಕ್ಲೈಮ್ಯಾಕ್ಸ್ ನೋಡಿದಾಗ. ಯಾವ ಸಾಂಗ್ ಇಷ್ಟ? ಯಾವುದು ಸಿನಿಮಾದಲ್ಲ, ಕಂಪ್ಲೀಟ್ ಆಲ್ ಓವರ್ ಅವ್ರ ಸಿನಿಮಾಗಳಲ್ಲಿ? ತುಂಬಾ ಸಾಂಗ್ಸ್ ಇದೆ. ಕರಿಯ ಐ ಲವ್ ಯು, ನೀ ಚಂದಾನೆ, ಯಾವ ಸೀಮೆಯ ಮಾಯಗಾತಿ, ಅವರಿವರ ಜೊತೆ, ಮಳೆಯ ಮಳೆಯ, ಹೇಳ್ತಾ ಹೋದ್ರೆ ಲಿಸ್ಟ್ ಉದ್ದಾನೆ ಇದೆ. ಓಕೆ, ಅಪ್ಪನ್ ಬಿಟ್ರೆ ಫೇವರೇಟ್ ಹೀರೋ ಯಾರು? ಎಲ್ಲರೂ ಫೇವರೇಟ್ ಅಂತ? ಇಲ್ಲ, ನಂಗೆ ಕನ್ನಡದಲ್ಲಿ ಎಲ್ಲರೂ ತುಂಬಾ ಇಷ್ಟ. ಎಲ್ಲ ನಮ್ಮ ಕನ್ನಡ ನಟರು ತುಂಬಾನೇ ಇಷ್ಟ ನನಗೆ. ಹೀರೋಯಿನ್ ಅಲ್ಲಿ ಎಲ್ಲರೂ ಇಷ್ಟ. ಬೇರೆ ಇನ್ನೇನ್ ಕೇಳಂಗಿಲ್ಲ. ಓಕೆ, ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಹೇಳಿ. ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಅಲ್ಲ, ಎಲ್ಲರೂ ಇಷ್ಟ. ಒಟ್ನಲ್ಲಿ ನಮ್ಮ ಇಂಡಿಯನ್ ಆಕ್ಟರ್ ಇವಾಗ ಯಾವ್ದು ಬ್ಯಾರಿಕೇಡ್ಸ್ ಇಲ್ಲ, ಎಲ್ಲರೂ ನಮ್ಮವರೇ, ಎಲ್ಲರೂ ಇಷ್ಟಪಡ್ತೀವಿ. ಪ್ರಭಾಸ್ ಸರ್ ಇಷ್ಟ ನಂಗೆ ಜಾಸ್ತಿ. ಸಂತು ಬಾಯ್ ಬಿಡ್ಸಿದೆ. ಎಸ್, ಮುಂದೆ ಏನೇನ್ ಅನ್ಕೊಂಡಿದ್ರ ಪ್ರಾಜೆಕ್ಟ್, ಯಾವ ತರ ಮಾಡ್ಬೇಕು, ಹೆಂಗ್ ಮಾಡ್ಬೇಕು? ಈಗ ಒಂದು ಸಿನಿಮಾ ಅಂತ ಅಂದಾಗ ನೆಕ್ಸ್ಟ್ ಸಿನಿಮಾದಲ್ಲಿ ಇನ್ನೂ ಬೆಟರ್ ಆಗ್ಬೇಕು ನಾನು, ನನ್ನ ಕ್ಯಾರೆಕ್ಟರ್ ವೈಸ್ ಆಗಿರ್ಬೋದು, ನನ್ನ ಗ್ರಾಫ್ ಆಗಿರ್ಬೋದು, ಪ್ರತಿಯೊಂದು ಬೆಟರ್ ಅಂತ ಅಂದಾಗ ನೆಕ್ಸ್ಟ್ ಏನೇನೆಲ್ಲ ಇದೆ ನಿಮ್ ತಲೆಯಲ್ಲಿ? ಈಗೇನ್ ಮಾಡಿದೀನಿ ಸರ್, ಈ ಪಾತ್ರ ಏನ್ ಮಾಡಿದೀನಿ, ಇದಕ್ಕಿಂತ ಇನ್ನೂ ಬೆಟರ್ ಮಾಡಬೇಕು ಅನ್ನೋದೇ ನನ್ನ ತಲೆನಲ್ಲಿರೋದು. ಅಂದರೆ ನನಗೇನು ಕೊಡ್ತಾರೋ ನಿರ್ದೇಶಕರು, ಅದಕ್ಕೆ ನಾನು 100% ಕೊಡಬೇಕು ಅನ್ನೋ ಒಂದು ಥಾಟಲ್ಲಿ ನಾನಿದ್ದೀನಿ. ಆ್ಯಂಡ್ ಮುಂದೆ ಹೆಂಗೆ ಬರುತ್ತೆ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು, ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿಕೊಂಡು, ನಾನು ಆರ್ಟಿಸ್ಟ್ ಆಗಿ ನಾನೇನು ಅಂತ ತೋರಿಸ್ಕೊಳ್ಳೋ ಅಂತ ಒಂದಷ್ಟು ಪಾತ್ರಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕು ಅನ್ನೋ. ಫ್ಯೂಚರಲ್ಲಿ ಯಾವ ಲುಕ್ಕಲ್ಲಿ ನಾನು ಕಾಣಿಸ್ಕೋಬೇಕು ಅನ್ನೋದೇನಾದರೂ ಇದೆಯಾ? ಪಾತ್ರ ಆಗಿರ್ಬೋದು, ಲುಕ್ ಆಗಿರ್ಬೋದು, ಈ ಥರದ್ದು ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಯಾವುದೇ ಇದ್ರೂ ನಾನು ಕಾಣಿಸ್ಕೊಳಕ್ ಇಷ್ಟಪಡ್ತೀನಿ ಸರ್. ಒಳ್ಳೆ ಆರ್ಟಿಸ್ಟ್, ಒಳ್ಳೆ ಆಕ್ಟರ್ ಅಂತ ಗುರುತಿಸ್ಕೊಳ್ಳೋ ಅಂತ ಯಾವುದೇ ಬಂದ್ರು ಐ ಆಮ್ ರೆಡಿ. ಓಕೆ, ಈಗ ಮುಂದಿನ ದಿನಗಳಲ್ಲಿ ಬಂದು ನಿಮಗೆ ಯಾರಾದ್ರೂ ಬಂದು ಅಪ್ರೋಚ್ ಮಾಡಬೇಕು, ಈ ಪಾತ್ರ ಅಪ್ರೋಚ್ ಮಾಡಬೇಕು ಅಂತ ಹಿಂಗೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರನೇ ಬರ್ಬೋದಾ, ಇಲ್ಲ ಸರ್ ಮೂಲಕ ಬರ್ಬೇಕಾ, ಇಲ್ಲ ಹಿಂಗೆ ಆಗತ್ತೆ? ಬರ್ಬೋದು, ಡೈರೆಕ್ಟ್ ಆಗಿ ಬರ್ಬೋದು, ನೀವು ಹೆಂಗ್ ಬರ್ಬೋದು. ಹೆಂಗ್ ಕೇಳ್ತೀರಾ ಈ ಕತೆ ಜಡ್ಜ್ಮೆಂಟ್ ಹೆಂಗ್ ಮಾಡ್ತೀರಾ? ಓಕೆ, ಇದಕ್ಕೆ ನಾನು ಸೂಕ್ತನಾ, ಸೂಟಬಲ್ ಅಲ್ವಾ, ಆಗತ್ತ ನಂಗಿದು ಅಂದ್ರೆ ಅಪ್ಪ ನನ್ಗೆ ಬೆಸ್ಟ್ ಗುರು. ನಾನು ಏನೇ ಸಜೆಷನ್ಸ್ ತಗೊಬೇಕಂದ್ರು ಅದಾದ್ಮೇಲೆ ಅವರು ನನ್ಗೊಂದು ಸ್ಪೇಸ್ ಕೊಡ್ತಾರೆ. ನೀನ್ ಯೋಚನೆ ಮಾಡು, ನೀನ್ ಆಕ್ಟ್ ಮಾಡ್ತೀಯಾ, ನಿನಗೆ ಈ ಕ್ಯಾರೆಕ್ಟರ್ ಮಾಡಕ್ ಆಗತ್ತಾ, ಕುತ್ಕೊಂಡು ಯೋಚನೆ ಮಾಡು ಅಂತಾರೆ. ಆ ಯೋಚಿಸಿ ಅದನ್ನ ನಾನು ಹೇಳ್ತೀನಿ, ಆನೆಸ್ಟ್ ಆಗಿ ಹೇಳ್ತೀನಿ, ನಂಗೆ ಆಗತ್ತೆ ಆಗಲ್ಲ, ಆಮೇಲೆ ಆ ಡಿಸಿಷನ್ ಆಗತ್ತೆ. ಬಟ್ ಮೋಸ್ಟ್ಲಿ ಅದು ನನಗೆ ಬಿಟ್ಟಿದ್ದಾರೆ ಆ ಫ್ರೀಡಮ್ನ ಚೂಸ್ ಮಾಡೋದಾಗಿ. ಒಂದ್ಸರಿ ಡಿಸ್ಕಸ್ ಮಾಡ್ತೀರಾ ಅಪ್ಪನ ಜೊತೆ? ಯಾಕೆಂದ್ರೆ ನಾನು ಸಜೆಷನ್ ತಗೋತೀನಿ. ಈಗ ನಾವು ಹೊರಗಡೆಯವರಾಗ್ಲಿ ಇನ್ಸೈಡರ್ ಆಗ್ಲಿ, ನಮ್ಗೆ ಒಬ್ರು ಸಜೆಷನ್ ತಗೊಳಕ್ಕೆ ಅಂತ ಒಂದು ಪರ್ಸನ್ ಇದ್ದೇ ಇರ್ತಾರೆ. ಸೊ ಇವ್ರು ಆಲ್ರೆಡಿ ಅಪ್ಪ ಇನ್ಸೈಡರ್ ಆಗಿರೋದ್ರಿಂದ ನನಗೆ ಅದು ಹೆಲ್ಪ್ ಆಗುತ್ತೆ ಅಷ್ಟೇ. ನೀವು ತುಂಬಾ ಚೆನ್ನಾಗಿ ಹಾಡು ಆಡ್ತೀರಂತೆ? ಇಲ್ಲ, ಯಾರು ಹೇಳಿದ್ರು? ಇಲ್ಲ ಇಲ್ಲ, ನೀವು ಹಾಡ್ತೀರಾ, ನಿಮ್ ವಾಯ್ಸ್ ಚೆನ್ನಾಗಿದೆ. ಯಾವಾಗ ಕೇಳಿದ್ರೆ ನಿಮ್ದು ಇಂಟರ್ವ್ಯೂಸ್ ಎಲ್ಲ ನೋಡ್ತಾ ಇದ್ದೆ. ಅದ್ರ ಹಾಡೇ ಅಲ್ವಲ್ಲ, ಹೋಸ್ಟ್ ಮಾಡಿ ಚೆನ್ನಾಗಿದೆ. ಅದು ಮಾತಾಡಕ್ ಚೆನ್ನಾಗಿದೆ, ಕೇಳಕ್ ಚೆನ್ನಾಗಿಲ್ಲ, ಕೇಳಕ್ಕೆಲ್ಲ ಹೋಗ್ಬೇಡಿ. ಎಸ್, ಥ್ಯಾಂಕ್ ಯು. ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರಿ, ಇನ್ನ ಮಾತಾಡ್ಸೋದಿದೆ, ನೆಕ್ಸ್ಟ್ ಸಿಗೋಣ. ಬಟ್ ಆಲ್ರೆಡಿ ಸುಮಾರು ಜನ ಕಾಯ್ತಾ ಇದ್ದಾರೆ. ರಿಲೀಸ್ ಸಿನಿಮಾ ನೋಡಿ ಏನ್ ಅನಿಸ್ತು ಅಂತ ಹೇಳ್ಬೇಕು. ಖಂಡಿತವಾಗ್ಲು. ಅಂಡ್ ಆಲ್ ದ ಬೆಸ್ಟ್ ನಿಮ್ಗೆ. ಸೊ ಫಸ್ಟ್ ಒಂದು ಅಟೆಂಪ್ಟ್, ಫಸ್ಟ್ ಒಂದು ಡೆಬ್ಯೂ,
ಪ್ರತಿಯೊಬ್ಬರಿಗೂ ಆ ಡೆಬ್ಯೂ ತುಂಬಾ ಡ್ರೀಮ್ ಆಗಿರುತ್ತೆ. ಎಷ್ಟೋ ವರ್ಷಗಳಿಂದ ಒಂದು ಪ್ರಯತ್ನ ಪಟ್ಟಾದ್ಮೇಲೆ ನನ್ನ ಸ್ಕ್ರೀನ್ ನೋಡ್ಬಿಟ್ರೆ ಹಿಂಗಿರುತ್ತೆ ಅಂತ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಆ ಎಕ್ಸೈಟ್ಮೆಂಟ್ ಹಂಗೆ ಇರಲಿ ನಿಮ್ಮಲ್ಲಿ. ಅಂಡ್ ಫೈನಲ್ ಆಗಿ ಅವತ್ತಿನ ದಿನಕ್ಕೆ ಜನಗಳಿಗೆ ಒಂದು ಇನ್ವಿಟೇಷನ್ ಕೊಡೋದಾದ್ರೆ ಏನ್ ಹೇಳ್ತೀರಾ? ಎಸ್, ಇದೇ ಜನವರಿ 23ನೇ ತಾರೀಕು ನಮ್ಮ ಸಿನಿಮಾ ಲ್ಯಾಂಡ್ ಲಾರ್ಡ್ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ನಮ್ಮ ಮಣ್ಣಿನ ಕತೆ ಅದನ್ನ ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ ಸರ್ ಜಡೇಶ್ ಅವರು. ಎಲ್ಲರೂ ಬಂದು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನಮ್ಮ ಕನ್ನಡ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.